ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮುಂದೆ ಗಣಪತಿ ಹಬ್ಬ ಬರ್ತಾ ಇದೆ. ಗಣಪತಿಯನ್ನು ನಾವು ಬರಮಾಡ್ಕೊಳ್ಳೋಕ್ಕೆ ಚಕ್ಕಲಿ, ಮುಸ್ಸೊರೆ, ಕೋಡುಬಳೆ, ನಿಪ್ಪಟ್ಟು ಇವನ್ನೆಲ್ಲ ಮಾಡ್ಕೋಬೇಕು. ಇವತ್ತು ನಾನು ಉದ್ದಿನ ಚಕ್ಕಲಿಯನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಗಣಪತಿಗೆ ಬಹಳ ಪ್ರಿಯವಾದ ಈ ಎಣ್ಣೆಯಲ್ಲಿ ಕರೆದಂತಹ, ತುಪ್ಪದಲ್ಲಿ ಕರೆದಂತಹ ಪದಾರ್ಥಗಳನ್ನು ಮಾಡಿ ಅವನ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಸ್ನೇಹಿತರೆ, ನೋಡಿ, ಇಲ್ಲಿ ನಾನು ಒಣಗಿರೋ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಕೇರ್ಕೊಂಬಂದಿರ್ತಕ್ಕಂಥ 1 ಕಪ್, ಅಳತೆ ಕಪ್ನಲ್ಲಿ ಇದು 250 ml ಕಪ್ಪು, 1 ಕಪ್ಪು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕೇರ್ಕೊಂಡು ಧೂಳೆಲ್ಲ ತೆಗೆದುಕೊಂಡು ಬಂದಿದ್ದೀನಿ. ಆದರೂ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಧೂಳಿರುತ್ತಲ್ವ, ಆದ್ದರಿಂದ ಈ ಒಣಗಿರೋ ಮಡಿ ಬಟ್ಟೆ ಮೇಲೆ ಹಾಕ್ಕೊಂಡು ಆ ಧೂಳನ್ನೆಲ್ಲನೂ ಮತ್ತೊಮ್ಮೆ ಚೆನ್ನಾಗಿ ಒರೆಸ್ಕೊಳ್ಳೋಣ. ಹೋಗೋ ಹಾಗೆ ಹೀಗೆ ಕ್ಲೀನಾಗಿ ಒರೆಸ್ಕೊಂಡು ಇದನ್ನು ನಾನು ಬಾಣಲೆಗೆ ಹಾಕ್ಕೊತೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಸಂಪೂರ್ಣ ಧೂಳೆಲ್ಲ ಹೋಗಿದೆ. ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಬಣ್ಣ ಬದಲಾಗಬಾರ್ದು, ಘಮ್ಮಂತ ಪರಿಮಳ ಬರುತ್ತೆ. ನೋಡಿದ್ರಲ್ಲ, ಈ ರೀತಿಯಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಲ್ಲಿ ನಾವು ಹದವಾಗಿ, ಎಲ್ಲೂ ಅಡಿ ಹತ್ತಿಸ್ದೆ, ಕಾಳನ್ನೆಲ್ಲ ಅಂದರೆ ಉದ್ದಿನ ಬೇಳೆಗಳನ್ನೆಲ್ಲ ಅಡಿ ಹತ್ತಿಸ್ದೆ, ಕರಕಲು ಮಾಡದೆ ನಾವು ಹದವಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು. ನೋಡಿ, ಒಂದು ಬೇಸಿನ್ ತೊಗೊಂಡಿದ್ದೀನಿ. ಈಗ ಈ ಬೇಸಿನ್ಗೆ ಒಂದು ಜರಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 3 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅದೇ 250 ml ಕಪ್ನಲ್ಲೇ 3 ಕಪ್ಪು ಮನೆಯಲ್ಲಿ ಮಿಷಿನಲ್ಲಿ ಬೇಯಿಸಿದಂಥ ಅಕ್ಕಿ ಹಿಟ್ಟು. ನೀವು ಅಂಗಡಿ ಹಿಟ್ಟಾದರೂ ತೊಗೋಬೋದು. ಆದಷ್ಟು ದೇವರ ನೈವೇದ್ಯಕ್ಕೆ ಮನೆಯಲ್ಲಿ ಮಾಡಿದಂಥ ಅಕ್ಕಿ ಹಿಟ್ಟನ್ನೇ ತೊಗೊಳ್ಳಿ. ಈಗ ನಾನು 3 ಕಪ್ಪು ಈ ಅಳತೆ ಕಪ್ಪಲ್ಲಿ ಹಾಕ್ಕೊಂಡು ಜರಡಿ ಹಿಡ್ಕೊಂಡು ಬರ್ತೀನಿ. ಅಷ್ಟರಲ್ಲಾಗಲೇ ನಾನಿಲ್ಲಿ ಹುರಿದಿಟ್ಟಿದ್ದಂಥ ಉದ್ದಿನ ಬೇಳೆ ತಣ್ಣಗಾಗಿತ್ತು. ಈಗ ಚಿಕ್ಕ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಹುಡಿ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ಹುಡಿಯಾಗಿರಬೇಕು. ಈಗ ನಾವು ಇದನ್ನು ಸಹ ಜರಡಿ ಹಿಡ್ಕೊಂಡು ಈ ಅಕ್ಕಿ ಹಿಟ್ಟಿನ ಮಿಶ್ರಣದೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದನ್ನು ಇಲ್ಲಿ ಜರಡಿ ಹಿಡದೆ ಮಾಡ್ಕೋಬೇಕು. ಜರಡಿ ಹಿಡದೆ ನಾವೇನನ್ನು ಮಾಡ್ಕೋಬಾರ್ದು. ನೋಡಿ, ಇಲ್ಲಿ ಈ ಜರಡಿ ಹಿಡಿದು ನಾವು ಈ ಅಕ್ಕಿ ಹಿಟ್ಟಿನ ಮಿಶ್ರಣದೊಂದಿಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು, 1 ಕಪ್ಪು ಉದ್ದಿನ ಹಿಟ್ಟಿಗೆ 3 ಕಪ್ಪು ಅಕ್ಕಿ ಹಿಟ್ಟು. ನೋಡಿ, ಈಗ 1 ಸ್ಪೂನು ಅಲ್ಲಿಟ್ಟಿದ್ದೀನಲ್ಲ, ಆ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನು ಬಿಳಿ ಎಳ್ಳು, ನಿಮ್ಮ ಹತ್ರ ಕರಿ ಎಳ್ಳಿದ್ರೆ ನಡೆಯುತ್ತೆ, ಮತ್ತು ಜೀರಿಗೆ. ನಾನು ಅಜ್ವೈನ್ ಉಪಯೋಗಿಸ್ತಿಲ್ಲ, ಆದ್ದರಿಂದ ಜೀರಿಗೆಯನ್ನು ಯಥೇಚ್ಛವಾಗಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರೋದು ಪುಡಿ ಹಿಂಗು. ತುಂಬ ಪುಡಿ ಹಿಂಗನ್ನು ಹಾಕ್ಕೊಳ್ಳಿ, ಘಮ್ ಅಂತಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊತೀನಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಪ್ಯಾನ್ಗೆ. ಅದನ್ನು ಬಿಸಿ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಆ ಹಿಟ್ಟಿಗೆ ಈ ತುಪ್ಪವನ್ನು ಹಾಕ್ಕೊತೀನಿ. ಇಲ್ಲಿ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ನೀವು ಬಿಸಿ ಮಾಡಿರೋ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ. ನೋಡಿ, ಬಿಸಿಯಾಗಿರ್ತಕ್ಕಂಥ ಈ ತುಪ್ಪವನ್ನು ಹಾಕ್ಕೊಂಡು ಮೊದಲಿಗೆ ಸ್ಪೂನಲ್ಲಿ, ನಂತರ ಕೈಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದೆ, ನೀವು ಕೈ ಹಾಕ್ಬಿಡ್ಬೇಡಿ. ಮೊದಲು ಸ್ಪೂನಲ್ಲಿ ಮಾಡ್ಕೊಳ್ಳಿ, ನಂತರ ಕೈಯಲ್ಲಿ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು 2 ಹಸ್ತಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಉಜ್ಕೋಬೇಕು. ಅದೆಲ್ಲ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಮಾಡೋಕ್ಕೋಗಿಲ್ಲ. ನೋಡಿ, ಹಿಂಗೆ ಮುಷ್ಟಿ ಹಿಡಿದ್ರೆ, ಸಾಟಿ ಹಿಡಿದ್ರೆ ಗಂಟು ಹಾಗೆ ಕೂತ್ಕೋಬೇಕು. ಆವಾಗ ಇದು ಒಳ್ಳೆ ಹದದಲ್ಲಿದೆ ಅಂತ. ಅದು ಗಂಟು ಬರಲಿಲ್ಲ ಅಂದರೆ, ಆ ಹಿಡಿ ಬರಲಿಲ್ಲ ಅಂದರೆ ಮುಷ್ಟಿ, ಇನ್ನೊಂದು ಸ್ವಲ್ಪ ತುಪ್ಪ ಬಿಸಿನೋ ಎಣ್ಣೆನೋ ಬಿಸಿ ಮಾಡಿ ಹಾಕ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ಕೊತ ನಾವು ಪೂರಿ ಹಿಟ್ಟು ಕಾಲಿಸ್ಕೊತೀವಲ್ಲ ಮೃದುವಾಗಿ, ಆ ಹದಕ್ಕೆ ಕಲಿಸ್ಕೊಂಬರ್ಬೇಕು. ತೀರ ತೆಳ್ಳಗೂ ಕಾಲಿಸ್ಕೋಬೇಡಿ, ತೀರ ಗಟ್ಟಿಗೂ ಕಾಲಿಸ್ಕೋಬೇಡಿ. ತೀರ ಗಟ್ಟಿ ಕಲಿಸ್ಕೊಂಬಿಟ್ರೆ ನಿಮಗೆ ಕಟ್ಟಾಗ್ಬಿಡುತ್ತೆ. ತೀರ ಮೆತ್ತಗೆ ಕಲಿಸ್ಕೊಂಬಿಟ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಸೊ ಆದ್ದರಿಂದ ಪೂರಿ ಹಿಟ್ಟಿರುತ್ತೆ ನೋಡಿ ಮೃದುವಾಗಿ, ಆ ಹದಕ್ಕೆ ನಾವು ಚೆನ್ನಾಗಿ ನಾದು ಕಾಲಿಸ್ಕೋಬೇಕು. ಎಷ್ಟು ನಾದುತ್ತೀರ ನಿಮಗೆ ಕಟ್ಟಾಗೋದಿಲ್ಲ. ಈ ಚಕ್ಲಿ ನಾವು ಹೊರಳಿಂದ ಹಾಕ್ಬೇಕಾದ್ರೆ ಕಟ್ಟಾಗೋಲ್ಲ. ಆದ್ದರಿಂದ ನಾದಿ ಕಾಲಿಸ್ಕೋಬೇಕು. ನೋಡಿ,
ಚೆನ್ನಾಗಿ ನಾದ್ತಾ ಇದ್ದೀನಲ್ಲ ಆ ರೀತಿ ನಾದ್ಕೋಬೇಕು. ನಾದಿದಷ್ಟು ನಿಮಗೇನಾಗುತ್ತೆ ಅಂದರೆ ಎಲ್ಲೂ ಕಟ್ಟಾಗೋದಿಲ್ಲ. ಏನು ಚಕ್ಕುಲಿ ನೀವು ಹೊಳಲಿಂದ ಬಿಡಬೇಕಾದ್ರೆ ಅದು ಕಟ್ಟಾಗೋದಿಲ್ಲ. ಇಲ್ಲ ಅಂದರೆ ಕಟ್ಟಾಗಿ ಇದಾಗ್ಬಿಡುತ್ತೆ. ಆದ್ದರಿಂದ ಒಂದು ಹದವಾಗಿ ಪೂರಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಳ್ಳಿ. ನಾದಿಕೊಂಡು ಚೆನ್ನಾಗಿ ನೋಡಿ, ಚೆನ್ನಾಗಿ ನಾದಿಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ನಾನೀಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒದ್ದೆ ಬಟ್ಟೆಯನ್ನು ಮುಚ್ಚಬೇಕು, ಒಣಗಕ್ಕೆ ಬಿಡಬಾರ್ದು. ಇನ್ನು ಎಣ್ಣೆ ಇಲ್ಲ ಏನು ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ. ಒದ್ದೆ ಬಟ್ಟೆಯನ್ನು ಮುಚ್ಕೊಂಬಿಡೋಣ ನಾವು. ಈ ಹಿಟ್ಟು ಒಣಗಬಾರ್ದು ಅಂತ ಈಗ ಒದ್ದೆ ಬಟ್ಟೆ ಮುಚ್ಚಿ ಇಟ್ಕೊಳ್ಳೋಣ. ಇದನ್ನೇನು ರೆಸ್ಟ್ ಕೊಡೋ ಹಾಗಿಲ್ಲ. ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಚಕ್ಲಿ ಹರಳನ್ನು ತೊಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಎಲ್ಲವನ್ನು ಸವರ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಣ್ಣೆ ಎಲ್ಲ ಸವರ್ಕೋಬೇಕು. ಇಲ್ಲ ಅಂತಂದರೆ ಅದು ಬರೋದಿಲ್ಲ ಈಚೆಗೆ, ಹಿಟ್ಟು ಅಲ್ಲೇ ಅಂಟ್ಕೊಂಬಿಡುತ್ತೆ. ಮತ್ತು ನಾನು ಇದರಲ್ಲಿ ಬಿಟ್ಕೋತಾ ಇರೋದು, ನಮಗೆ ದೇವಸ್ಥಾನದಲ್ಲ ನಮ್ಮ ಅಡುಗೆ ಭಟ್ರು ಮಾಡ್ತಿದ್ರು, ನಾನು ಅದೇ ರೀತಿ ಮಾಡ್ಕೊಳ್ಳೋದು. ಯಾವುದೇ ಬಟರ್ ಶೀಟ್ ಮೇಲಾಗಲಿ ಪೇಪರ್ಗಳ ಮೇಲೆ ನಾನು ಚಕ್ಲಿಯನ್ನು ಹೊತ್ತೋದಿಲ್ಲ. ಇದು ಅಲ್ಲೇ ಮೇಲೆ ಹಾಕ್ಕೊಂಡು ನಾನು ಬಿಟ್ಕೊತೀನಿ. ಅದಕ್ಕೂ ಸಹ ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ನೋಡಿ ಈಗ ತಿರ್ಗಾ ಹಿಟ್ಟನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಈ ಒಳಗಡೆ ಹಾಕ್ಕೊಂಡು ನಾವು ಅದ್ರ ಮೇಲೆ ನಿಧಾನಕ್ಕೆ ಬಿಟ್ಕೋಬೇಕು. ಇಲ್ಲ ಅಂದರೆ ಹಿಂಗೆ ಮಾಡೋದ್ರಿಂದ ಕಟ್ಟಾಗಲ್ಲ. ಎರಡೆರಡು ಸರಿ ನಾದಿ ಹಾಕ್ಕೊಳ್ಳೋದ್ರಿಂದ ಕಟ್ಟಾಗೋದಿಲ್ಲ. ನೋಡಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಕಡಿಮೆನೂ ಹಾಕ್ಕೋಬೇಡಿ, ಎಲ್ಲೂ ಜಾಗ ಬಿಡಬೇಡಿ, ಗಾಳಿ ತುಂಬ್ಕೊಂಬಿಡುತ್ತೆ. ಪೂರ್ತಿ ನಾವು ಹಾಕ್ಕೊಂಡು ಅದನ್ನು ಮುಚ್ಕೊಂಡು ಇದರೊಳಗಡೆ ನಾವು ಅದ್ರ ಮೇಲೆ ಚಕ್ಲಿಯನ್ನು ಬಿಡಬೇಕು. ನೋಡಿ ಅಲ್ಲಿ ಹಾಕಿ ಕಂಪ್ಲೀಟ್ ಫಿಲ್ ಮಾಡ್ಕೋಬೇಕು. ಇಲ್ಲಾಂದರೆ ಗಾಳಿ ಹೋಗಿಬಿಡುತ್ತೆ. ಗಾಳಿ ಹೋಗಿಬಿಟ್ರೆ ಕಟ್ಟಾಗಿಬಿಡುತ್ತೆ, ನಿಮಗೆ ಚಕ್ಲಿ ಕರೆಕ್ಟಾಗಿ ಬೀಳೋದಿಲ್ಲ. ನಾನು ಪ್ರಪ್ರಥಮವಾಗಿ ಬಾಡಬೇಕಾದ್ರೆ ಎಲ್ಲ ಕಟ್ಟಾಗ್ತಿತ್ತು. ಏನೋ ಹೇಳ್ತಾರೆ ನೋಡಿ, ಹಾಡ್ತಾ ರಾಗ, ನರಳ್ತಾ ರೋಗ ಅಂತ. ಹಾಗೆ ಎಲ್ಲವನ್ನು ನಾವು ಮನಸ್ಸಿಟ್ಟು ಮಾಡ್ತಾ ಹೋದರೆ ಭಗವಂತ ನಮಗೆ ಸಹಾಯ ಮಾಡ್ತಾ ಹೋಗ್ತಾನೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಆಗುತ್ತೆ. ಬರುತ್ತೆ ಎಲ್ಲವೂ, ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೆ. ನೋಡಿ ನಿಧಾನಕ್ಕೆ ಮಾಡ್ತಾ ಹೋದರೆ ಹಿಟ್ಟು ಹದವಾಗಿ ಕಲಿಸ್ಕೊಂಡ್ರೆ ಈ ರೀತಿ ಎಲ್ಲೂ ಕಟ್ಟಾಗೋದಿಲ್ಲ. ಕೊನೆಗೆ ಅದನ್ನು ನಾವು ಅಂಟಿಸ್ಕೊಂಡು ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ ಒಂದು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ, ಬೇಯ್ತಾ ಇದೆ. ಈಗ ಎರಡನೇದು ಬಿಡ್ತಾ ಇದ್ದೀನಿ. ನೋಡಿ ಹೀಗೆ ಬಿಟ್ಕೋಬೇಕು. ಆ ನೊರೆ ಬರುತ್ತಲ್ಲ, ಬಬಲ್ಸು, ಅದೆಲ್ಲ ಕಡಿಮೆ ಆಗಬೇಕು. ಕಡಿಮೆ ಆಗ್ತಿದ್ದಂಗೆ ನಾವು ತೆಗೆದು ಹೊರಗಿಟ್ಕೊಂಬಿಟ್ರೆ ಆಯಿತು. ಅದು ಬೆಂದಿದೆ ಅನ್ನೋ ಕುರುಹು ಏನು ಅಂತಂದರೆ ಸಿಗ್ನಲ್ಲು, ಆ ನೊರೆ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆವಾಗ ಬೆಂದಿದೆ ಅಂತ ಅರ್ಥ. ನಾವಾಗ ಅದನ್ನು ತೆಗೆದಿಟ್ಕೊಂಬಿಟ್ರೆ ಆಯಿತು. ನೋಡಿ ಚೆನ್ನಾಗಿ ಬರುತ್ತೆ ರೀ. ಏನು ಅಂಕು ಡೊಂಕಾದರೂ ಏನು ನೀವು ತಲೆ ಕೆಡಿಸ್ಕೋಬೇಡಿ. ನಮಗೆ ದೇವರ ನೈವೇದ್ಯಕ್ಕೆ ಮಡಿಯಾಗಿ ಮಾಡ್ಕೋಬೇಕು. ಎಲ್ಲವೂ ಪ್ರಪ್ರಥಮವಾಗಿ ಬಂದ್ಬಿಡಲ್ಲ. ಮಾಡ್ತಾ ಅದಾಗಿದ್ದೇ ಬರುತ್ತೆ. ಅಯ್ಯೋ ಇದು ಹಿಂಗಾಗೋಯ್ತಲ್ಲ, ಇದು ಕಟ್ಟಾಗೋಯ್ತಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಯಾರೇನೇ ಕಮೆಂಟ್ ಮಾಡಿದ್ರೂ ಪರವಾಗಿಲ್ಲ. ನಮ್ಮ ಆತ್ಮತೃಪ್ತಿಯಾಗಿ ನಾವು ಮಾಡಿಕೊಂಡ್ರೆ ಸಾಕು. ಎಲ್ಲರನ್ನು ಮೆಚ್ಚೋಕ್ಕಾಗೋಲ್ಲ ಈ ಪ್ರಪಂಚದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂತ. ನೋಡಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ಬೆಂದ ಮೇಲೆ ನಾವು ನಿಧಾನಕ್ಕೆ ಒಂದೊಂದೇ ಬಿಡ್ತಾ ನಿಮಗೆ ಎರಡೆರಡು ಆಗಲಿಲ್ಲ, ಮೂರು ಆಗಲಿಲ್ಲ ಅಂದರೆ ಒಂದೊಂದನ್ನೇ ಬಿಟ್ಕೊಳ್ಳಿ. ಪ್ರಪ್ರಥಮವಾಗಿ ಮಾಡೋರಿಗೆ ಅಭ್ಯಾಸ ಆಗುತ್ತೆ. ನೋಡಿ ಚೆನ್ನಾಗೇ ಬರುತ್ತೆ. ಯಾಕೆ ಬರೋಲ್ಲ? ಪ್ರತಿಯೊಂದು ನಾವು ಮಾಡಬೇಕು, ಮನಸ್ಸಿಟ್ಟು ಮಾಡಬೇಕು. ಯಾರ ಮಾತನ್ನು ತಲೆಗೆ ಹಾಕ್ಕೋಬೇಡಿ. ಆವಾಗ ಯು ವಿಲ್ ಗೆಟ್ ದ ಸಕ್ಸಸ್. ನೋಡಿ ಹೀಗೆ ನಾನು ಉದ್ದಿನ ಚಕ್ಕಲಿಯನ್ನೆಲ್ಲ ಬೇಯಿಸ್ಕೊಂಡೆ. ಒಂದೆರಡು ಅಂಕು ಡೊಂಕಾಗತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಅದೇ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಳ್ಳಿ. ಗಣಪತಿ ಹಬ್ಬಕ್ಕೆ, ಮಹಾಗಣಪತಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಗಣಪತಿ ಹಬ್ಬದ ತಿಂಡಿಯ ರೆಸಿಪಿಯೊಂದಿಗೆ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.